ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಇತ್ತೀಚೆಗೆ ರೆಗ್ಯುಲರ್ ಆಗಿ ಲಾಗ್ಸ್ ಬರ್ತಾ ಇಲ್ಲ. ಕಾರಣ ಅದೇನೋ ಗೊತ್ತಿಲ್ಲ. ಈ ಜೂನ್ ಸ್ಟಾರ್ಟ್ ಆದಾಗಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು ಸ್ಟಾರ್ಟ್ ಆಗ್ತಾನೇ ಇದೆ. ನನಗೆ ತಪ್ಪಿದ್ರೆ ಮಕ್ಕಳಿಗೆ, ಮಕ್ಕಳಿಗೆ ತಪ್ಪಿದ್ರೆ ನನಗೆ, ಹೀಗೆ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡ್ತು. ಆಮೇಲೆ ಇವಾಗ 2 ಡೇಸಿಂದ ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಮ್ಮರು ಅಂದರೆ ನಮ್ಮಮ್ಮ ಅವ್ರ ಮನೆ ಶಿಫ್ಟ್ ಮಾಡಿದ್ರು. ಆ ಒಂದು ಬ್ಯುಸಿಲಿ ಇರಬೇಕಾಯಿತು. ನಿನ್ನೆ ಪೂರ್ತಿ ಅಲ್ಲೇ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿ ಬಂದಿದ್ದು. ಅದಕ್ಕೆ ಲಾಗ್ಸ್ ಇಲ್ಲ, ಏನೂ ಇಲ್ಲ, ಹಿಂಗಾಗೋಯ್ತು. ಆಮೇಲೆ ನಿನ್ನೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಿದ್ನಲ್ಲ, ಮನೇಲಿರೋ ಕೆಲಸ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದೆ. ಸೊ ಮತ್ತೆ ಲೇಟ್ ಆಗಿಬಿಡುತ್ತೆ, ಚಿಟ್ಟಿ ಬರೋದ್ರೊಳಗಡೆ ಬರಬೇಕು ಅಂತ ಹೇಳಿ ಹೋಗಿ ಅದೊಂದಾಯಿತು. ಅಂತಂದರೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮಿಂಚಕ್ಕ ಮಲಗ್ತಾನೆ ಇಲ್ಲ. ರಾತ್ರಿ ತುಂಬ ತಡ ಮಾಡ್ತಿದ್ದಾಳೆ. ಸೊ ಆಟ ಆಡ್ತಾಳೆ, ಸುಮ್ಮನೆ ಕೂಗ್ತಾಳೆ, ಮತ್ತು ಉಲ್ಟಾ ಬೀಳ್ತಾಳೆ, ಮುಂದಕ್ಕೆ ಹೋಗ್ಬೇಕು ಅಂತೇಳಿ ಸಾಹಸ ಮಾಡ್ತಾಳೆ. ಅಷ್ಟೆಲ್ಲ ಮಾಡ್ತಾ ಅವಳನ್ನ ತಟ್ಟಿ ಎಳ್ಕೊಂಡು ಮಲ್ಕೊಳ್ಳೋದ್ರೊಳಗಡೆ 11:30-12 ಗಂಟೆ ಆಗ್ತಾಯಿದೆ. ಈ ವೀಕ್ ಪೂರ್ತಿ ಹಾಗೆ ಆಗ್ತಾಯಿದೆ. ಸ್ವಲ್ಪ ಹಾಗಾಗಿ ಬೇಗ ಎದ್ದೇಳೋದೆಲ್ಲ ಕಟ್ಟಾಗಿಬಿಟ್ಟಿದೆ, ಮತ್ತು ನನ್ನ ರೋಟೀನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಆಮೇಲೆ ಚಿಟ್ಟಿ ಕೂಡ ನಿನ್ನೆ ಹೋಮ್ವರ್ಕ್ ಮಾಡಿರಲಿಲ್ಲ. ಅಜ್ಜಿ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ನೋಡಿ ಎದ್ದು ಕೂತ್ಕೊಂಡು ಹೋಮ್ವರ್ಕ್ ಬರಿತಾ ಇದ್ದಾನೆ. ನಾನಿಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ, ಒಂದು ಬೇರೆ ಪಾತ್ರೆಗೆ ಸೋಸಿ ಗ್ಲಾಸ್ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ಹಾಕೊಂಡು ಇನ್ನೇನು ಸ್ಟಾರ್ಟ್ ಮಾಡೋಣ, ತಿಂಡಿ ಮಾಡಬೇಕು, ಯಾಕಂದರೆ ಲೇಟ್ ಆಗಿದೆ ಆಲ್ರೆಡಿ ಅಂತ ಹೇಳಿ. ಸೊ ಇವಾಗ ಡೈರೆಕ್ಟ್ಲಿ ತಿಂಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಹಂಗೆ ಹೋಗಿದ್ನಲ್ಲ, ಸೊ ಅವಾಗ ಏನಾಗಿದೆ ಅಂತಂದರೆ ಪಾತ್ರೆಗಳೆಲ್ಲ ಹಂಗೆ ಇದೆ, ಮತ್ತು ಗಲೀಜಾಗಿತ್ತು. ಕಿಚನ್ ಎಲ್ಲ ಪೂರ್ತಿ ಹಂಗೆ ಇದೆ. ಸೊ ಅದನ್ನು ಕೂಡ ವಾಶ್ ಮಾಡಬೇಕು ಅಂತ ಅಂದ್ಕೊಂಡು ಟೈಮ್ ಸೆಟ್ ಮಾಡ್ಕೊತಾ ಇದ್ದೀನಿ. ಆದರೆ ಈ ಮಿಂಚು ಎದ್ಬಿಟ್ರೆ ನನಗೆ ಟೈಮೇ ಆಗಲ್ಲ. ಸೊ ಅವಳು ಸ್ವಲ್ಪ ಎದ್ದು ಆಟ ಆಡಿ ಹಾಲು ಕುಡಿಸಿ ಇವತ್ತು ಸ್ವಲ್ಪ ಬೇಗನೆ ಮಲಗಿಸ್ತಾ ಇದ್ದೀನಿ. ಯಾಕಂದರೆ ಹೆವಿ ಕೆಲಸ ಇದೆ. ಇವಳು ಸ್ವಲ್ಪ ಬೇಗ ಮಲ್ಕೊಂಡ್ಬಿಟ್ರೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ತೂಗಿ ಹಾಡು ಹೇಳಿ ಮಲಗಿಸ್ತಿದ್ದೀನಿ. ಆ್ಯಂಡ್ ಅನ್ನಕ್ಕೆ ಇಟ್ಟು ಬಂದಿದ್ದೀನಿ. ಇವತ್ತು ಚಿಟ್ಟಿಗೆ ಪುಳಿಯೋಗರೆ ಮಾಡಿ ಕೊಟ್ಟು ಕಳ್ಸೋಣ ಅಂತ. ಅಷ್ಟರೊಳಗಡೆ ಚಿಟ್ಟಿಗೆ ನೀರು ಕೂಡ ಇಟ್ಟಾಯಿತು. ಅವನಿಗೆ ಇವಾಗ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡಬೇಕು. ಸೊ ನೋಡಿ, ಮಿಂಚು ಮಲ್ಕೊಂಡಿದ್ದಾಳೆ. ಜಯಂತ್ ಕೂಡ ಇವತ್ತು ಇನ್ನೂ ಆಫೀಸ್ಗೆ ಹೋಗಿಲ್ಲ. ಯಾಕೆಂದರೆ ಅವ್ರಿಗೆ ನಿನ್ನೆ ಮನೆ ಶಿಫ್ಟ್ ಮಾಡುವಾಗ ಕಣ್ಣಿನ ಮೇಲೆ ಏನೋ ಬಿದ್ದು ಪೇನ್ ಆಗಿದೆ ಅಂತೇಳಿ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಕೂತ್ಕೊಂಡು ಟೆಲಿಕಾಲಿಂಗ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಜಯಂತ್ ಮನೇಲೇ ಇದ್ದಾರೆ, ಹೋಗಿಲ್ಲ. ಸೊ ನಾನು ಹೋಗಿ ಚಿಟ್ಟಿಗೆ ಸ್ನಾನ ಮಾಡಿಸ್ಕೊಂಬಂದು ಇವಾಗ ಯೂನಿಫಾರ್ಮ್ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಅವನಿಗೆ ಟೈ ಕಟ್ಟಬೇಕು, ಬೆಲ್ಟ್ ಅವನೇ ಹಾಕೊತಾನೆ. ಈ ಶರ್ಟಿನ ಮೊದಲನೇ ಗುಂಡಿ ಹಾಕಬೇಕು, ಅದೊಂಥರ ಒಳ್ಳೆ ಫನ್ನಿ. ಬರ್ತಾನೆ, ಅಮ್ಮ ಇದೊಂದು ಹಾಕಮ್ಮ, ಇದೊಂದು ಹಾಕು, ನಾನೆಲ್ಲ ಹಾಕೊತೀನಿ ಅಂತೇಳಿ ಹಾಕೊತಿರ್ತಾನೆ. ಟೈ ಒಂದು ಹಾಕಬೇಕು, ಇನ್ನೆಲ್ಲ ಅವನು ಸಾಕ್ಸ್ ಎಲ್ಲ ಅವನೇ ಹಾಕೊಂಡು ರೆಡಿಯಾಗಿ ಕೂತ್ಕೊಂಡಿರ್ತಾನೆ. ಲಾಸ್ಟಿಗೆ ಶೂಸ್ ಹಾಕ್ಕೊಂಡು ವ್ಯಾನ್ ಬಂದು ಸೌಂಡ್ ಮಾಡಿದ ತಕ್ಷಣ ಹೊರಟು ಬಿಡ್ತಾನೆ. ಅದರಲ್ಲೂ ಒಂದು ಫನ್ನಿ ಇನ್ಸಿಡೆಂಟ್ ಇದೆ, ಅದನ್ನು ನಾಳೆ ಶೇರ್ ಮಾಡ್ತೀನಿ. ಸೊ ನೋಡಿ, ಬೈತಾ ಇದ್ದೀನಿ, ನೀನು ಅಷ್ಟು ಹತ್ರ ಕೂತ್ಕೊಂಡ್ರೆ ನಾನು ಹೆಂಗೆ ಹಾಕ್ಲಿ, ನನಗೆ ಚೆಂಡು ಬೆನ್ನು ಎಲ್ಲ ನೋವುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಿದ ತಕ್ಷಣ ಕೂತ್ಕೊತಾನೆ. ಸೊ ತುಂಬ ಅಂದರೆ ತುಂಬ ಸೆನ್ಸಿಟಿವ್. ಮೂವರಲ್ಲೂ ಈ ನನ್ನ ಮಗ ಸಖತ್ ಸೆನ್ಸಿಟಿವ್ ಇದ್ದಾನೆ. ನಾನು ಸ್ವಲ್ಪ ರೈಸ್ ಆದರೂ ಕೂಡ ಸಪ್ಪೆ ಆಗಿಬಿಡ್ತಾನೆ. ಸಮ್ಟೈಮ್ಸ್ ಅದನ್ನು ನೆನೆಸ್ಕೊಂಡು ಹೊಟ್ಟೆ ಉರಿತಾ ಇರತ್ತೆ ನನಗೆ. ಹಾಗೆ ನನ್ನ ಕಿಚನ್ ನೋಡಿ, ಎಲ್ಲಂದ್ರಲ್ಲೇ ಎಲ್ಲದೂ ಇದೆ. ಅಲ್ಲಿ ಡಬ್ಬಗಳೆಲ್ಲ ಏನು ಕಾಣಿಸ್ತಿದೆ, ಆ ಡಬ್ಬಗಳೆಲ್ಲ ತೆಗೆದುಬಿಡೋಣ ಅನ್ನೋ ಅಷ್ಟು ಮನಸ್ಥಿತಿ, ತುಂಬ ಸಿಟ್ಟು ಬರ್ತಾ ಇರೋದು. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಇನ್ನೊಂದು 2 ವೀಕ್ಸಲ್ಲಿ ಕೆಲವೊಂದಷ್ಟು ಸ್ಟೋರೇಜ್ ಆರ್ಗನೈಸರ್ಸ್ನ ತರಿಸ್ತಿದ್ದೀನಿ. ಸೊ ತರಿಸಿ ಅದನ್ನು ನೀಟಾಗಿ ಸ್ಟೋರೇಜ್ ಮಾಡ್ತೀನಿ. ಹಾಗೆ ಇನ್ನು 1 ಮಂತ್ ಇದೆ, ಐ ಥಿಂಕ್ 1 ಮಂತ್ ಫುಲ್ ಗ್ಯಾಪ್ ಇದೆ, 1.5 ಮಂತ್ ಅನಿಸುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ. ಸೊ ವರಲಕ್ಷ್ಮಿ ಹಬ್ಬ ಮುಂದ್ಗಡೆ ನಾನು ಮನೆ ಪೂರ್ತಿ ಮತ್ತೆ ಡೀಪ್ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವ್ರನ್ನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೋ ಏನು ಮಾಡೋಕ್ಕಾಗಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಆದಷ್ಟು. ಹಾಗೆ ಸಿಂಪಲ್ಲಾಗಿ ಈ ವರ್ಷ ವರಲಕ್ಷ್ಮಿ ಹಬ್ಬ ಮಾಡಬೇಕಂತ ಹೇಳಿ ಆಲ್ರೆಡಿ ಮೈಂಡಲ್ಲಿ ಬಂದಿದೆ. ಅಟ್ಲೀಸ್ಟ್ ಒಂದು ಜಾಕೆಟ್ ಬಟ್ಟೆ ತಂದು ವಿಧಿವಿಧಾನಗಳೇನಿದೆ ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡು ಸೊ ಮಾಡ್ತೀನಿ. ಫಸ್ಟ್ ವರ್ಷ ಮಾಡಿ ಅದನ್ನು ಹಾಗೆ ಕೈ ಬಿಟ್ಬಿಟ್ಟಿದ್ದೆ. ಫೈನಲಿ ಇವಾಗ ಒಂದು ಒಳ್ಳೆ ಲೈಫ್ನ ಕೊಟ್ಟಿದ್ದಾಳೆ ತಾಯಿ. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಹಾಗೆ ಯಾರಾದರೂ ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ, ಫಸ್ಟ್ ಟೈಮ್ ಮಾಡೋವಾಗ ತುಂಬ ಸರಳವಾಗಿ ಮಾಡಬೇಕಂತೆ. ಸೊ ಯಾರಿಗಾದ್ರೂ ಆಸೆ ಇದ್ದರೆ ಮಾಡಿ. ಇನ್ನೇನು ಒಳಗಡೆ ಕೆಲಸ ಎಲ್ಲ ಆಯಿತು, ತಿಂಡಿ ಆಯಿತು, ಚಿಟ್ಟಿ ಕೂಡ ರೆಡಿ ಆದ ಅಂತಂದಾಗ ಹೊರಗಡೆ ಬರ್ತಾ ಇದ್ದೀನಿ ತುಂಬ ದಿನದಿಂದ. ಸೊ ಮುಂಚೆ ಎಲ್ಲ ಫಸ್ಟ್ ಇದು ಕಂಪ್ಲೀಟ್ ಆಗ್ತಿತ್ತು, ಬಟ್ ಇವಾಗ ಇತ್ತೀಚೆಗೆ ಇದಾಗ್ತಾ ಇರೋದು. ಹಾಗೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ರಂಗೋಲಿ ಹಾಕಿ ಅವಾಗೇನು ಆ ಒಂದು ಆಚರಣೆ ಮಾಡ್ತಿದ್ದೆ, ಅದಕ್ಕೂ ಇವಾಗ ರೋಟೀನ್ ಚೇಂಜ್ ಮಾಡಿದ ಮೇಲೆ ಇವಾಗ ಏನು ಮಾಡ್ತಾ ಇದ್ದೀನೋ, ಸೊ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ವೆರಿ ಬೋರಿಂಗ್ ಅನ್ನಿಸ್ತಾ ಇದೆ ಇದು. ಆಮೇಲೆ ಅಷ್ಟು ನನಗೆ ಪಾಸಿಟಿವ್ನೆಸ್ ಕೂಡ ಕೊಡ್ತಾ ಇಲ್ಲ. ಆ್ಯಂಡ್ ಇವತ್ತು ರಂಗೋಲಿ ಹಾಕುವಾಗ ಅನ್ನಿಸ್ತು ರಂಗೋಲಿ ಕೂಡ ಸರಿಯಾಗಿ ನಿಲ್ತಾ ಇಲ್ಲ, ಬಿಕಾಸ್ ಗಾಳಿ
ತುಂಬ ಅಂದರೆ ತುಂಬ ತಣ್ಣನೆ ಗಾಳಿ ಆಲ್ರೆಡಿ ಬೀಸ್ತಾ ಇರುತ್ತೆ. ಹಾಗಾಗಿ ಯಾವುದು ಕೂಡ ಕೆಲಸ ಸರಿಯಾಗಿ ಆಗ್ತಾಯಿಲ್ಲ, ಮನಸ್ಸಿಗೆ ಬರ್ತಾ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು ಪರ್ಸ್ನಲಿ. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ನೀವು ರಂಗೋಲಿ ಹಾಕೋದು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರಿ, ಮತ್ತು ಯಾಕೆ ತೋರಿಸ್ತಾ ಇಲ್ಲ, ಪ್ಲೀಸ್ ಶೇರ್ ಮಾಡಿ ರಂಗೋಲಿ ಹಾಕೋದನ್ನು ಅಂತೇಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನನ್ನು ನಾನು ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು. ನಿಜ ಅಲ್ವಾ, ಯಾವುದೇ ಮನುಷ್ಯ ಆ್ಯಕ್ಚುಲಿ ಅನ್ಹೆಲ್ತಿಯಾಗಿ ಇದ್ದಾನೆ ಅಂತಂದರೆ ಕಂಪ್ಲೀಟಾಗಿ ಒಂದು ಅರ್ಧ ಅವನು ಕೆಳಗೆ ಬಿದ್ದುಬಿಡ್ತಾನೆ. ಅಂದರೆ ಮೀನ್ಸ್ ಎಲ್ಲ ಥರ ಆಗಿರ್ಬೋದು. ಇವಾಗ ನನಗೂ ಹಾಗೆ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನನ್ನ ರೋಟೀನ್ಸ್ ಹಾಗೆ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇವತ್ತೇ ನನಗೆ ಅನಿಸಿದ್ದು, ರಂಗೋಲಿ ಹಾಕುವಾಗ ಅನ್ನಿಸ್ತು. ಸೊ ಹೊರಗಡೆ ಎಲ್ಲ ಕಸ ಹೊಡೆದಿದ್ದಾಯಿತು, ಮತ್ತು ಇನ್ನೇನು ಒರೆಸ್ಕೊಳ್ತಾ ಇದ್ದೀನಿ. ಹೊರಗಡೆ ಒರೆಸ್ಕೊಂಡು ರಂಗೋಲಿ ಹಾಕಬೇಕು, ಸಿಂಪಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ನನಗೆ ಇಷ್ಟ ಬರ್ತಾ ಇಲ್ಲ. ಇನ್ನೇನು ನಾಳೆ ನಾಡಿದ್ದೆಲ್ಲ ಗುರುವಾರ. ಸೊ ಗುರುವಾರ ಮತ್ತು ಹೋದ ವಾರ ಪೂರ್ತಿ ನಂದು ಪೂಜೆ ಮಿಸ್ ಆಗಿತ್ತು ಕಾರಣಾಂತರಗಳಿಂದ. ಬಟ್ ಈ ವಾರ ಮಿಸ್ ಆಗಬಾರ್ದು ಅಂತ ಅಂದ್ಕೊಂಡು ಮತ್ತು ಗುರುವಾರಕ್ಕೆ ಬುಧವಾರನೇ ನಾಳೆ ಡೀಪ್ ಕ್ಲೀನಿಂಗ್ ಮಾಡಿ ಇಟ್ಕೊಂಡು ಮಲ್ಕೊತೀನಿ. ಏನಿಲ್ಲ, ಕಿಚನ್ ಒಂದು ಡೀಪ್ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ರೆ ಸಾಕು. ಬೆಳಗ್ಗೆ ಮತ್ತು ಬೇಗ ಎದ್ದು ಕಸನೆಲ್ಲ ಮಾಡಿಕೊಂಡು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತೇಳಿ. ಸೊ ಗೊತ್ತಲ್ವಾ ನಿಮಗೆ, ಪ್ರತಿ ಗುರುವಾರ ನಾನು ಸಾಯಿಬಾಬಾ ಅಂತ ಯಾಕೋ ದೇವರು ನನ್ನ ಬಾಯಲ್ಲಿ ಬಂದುಬಿಡ್ತು. ಸೊ ಗುರುವಾರ ಅಂದ ತಕ್ಷಣ ಬಾಬಾ ತುಂಬ ಜನ ಪೂಜೆ ಮಾಡ್ತಿರ್ತಾರೆ. ಬಟ್ ನನಗೆ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಅಬ್ಬಾ, ನನಗೆ ಗೊತ್ತಿಲ್ಲದೆ ಹೆಸರು ಬಂತು ಬಾಯಲ್ಲಿ. ಇಟ್ಸ್ ಓಕೆ. ರಾಯರಿಗೆ ಪೂಜೆ ಮಾಡಿದಾಗಿಂದ ಅದೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಫ್ರೆಂಡ್ಸ್. ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾಕಂದರೆ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಏನಂತಂದರೆ ಇತ್ತೀಚೆಗೆ ನನ್ನ ರೋಟೀನ್ಸ್ ಚೇಂಜ್ ಆಗಿದೆ. ಓಕೆ, ಮತ್ತು ರೋಟೀನ್ಸ್ ಯಾಕೆ ಚೇಂಜ್ ಆಗಿರೋದು ಅಂತಂದರೆ ಕೆಲವೊಂದಷ್ಟು ಜವಾಬ್ದಾರಿಗಳು, ಮಗನದು ಸ್ಕೂಲ್ ಸ್ಟಾರ್ಟ್ ಆಯಿತು, ಹಾಗೆ ನನ್ನ ಅನ್ಹೆಲ್ತಿ ಕಾರಣ. ಸೊ ಇದೆಲ್ಲ ಓಕೆ. ಬಟ್ ಆದರೆ ಮನೇಲಿ ತುಂಬ ಪಾಸಿಟಿವ್ ಆಗಿರುವಂಥ ಕೆಲಸಗಳೆಲ್ಲ ಆಗ್ತಾಯಿದೆ. ಒಂದೇ ಒಂದು ಕೆಲಸ ಇಲ್ಲ, ಸಿಂಗಲ್ ಕೆಲಸ ಇಲ್ಲ ಅಂತ ಅನ್ಕೊತಾ ಇದ್ದೆ. ನನ್ನ ಗಂಡಂಗೆ ಕೆಲಸ ಕೂಡ ಹುಡುಕ್ತಾ ಇದ್ದೆ, ನಿಮ್ಗೆ ಅದು ಕೂಡ ಗೊತ್ತು. ಹಾಗೆ ಪೇಟಿಎಮ್ಮಲ್ಲಿ ವರ್ಕ್ ಕೂಡ ಆಯಿತು ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ. ಆದರೆ ಇವಾಗ ಏನಂತಂದರೆ ಇನ್ನೂ ಒಂದು ಕೆಲಸ ಆ್ಯಡಪ್ ಆಗಿದೆ. ಪೇಟಿಎಮ್ಗಿಂತ ಒಳ್ಳೆ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಆಗುವಂಥದ್ದು. ಹಾಗೆ ಆ ಕೆಲಸಕ್ಕೆ ಸೇರುವಾಗ ತುಂಬ ಮನಸ್ಥಿತಿ ಬೇಕೋ ಬೇಡವೋ ಅಂತಲೇ ಇದ್ದಿದ್ದು. ನಿಮ್ಗೆ ಹೇಳಿದ್ದೆ ನಾನು ಲಾಸ್ಟ್ ವ್ಲಾಗ್ಸಲ್ಲಿ, ಜಯಂತಿಗೆ ಮೈಸೂರಿಗೆ ಹೋಗ್ತಾ ಇದ್ದಾರೆ, ಏನೋ ಕೆಲಸದ ಬಗ್ಗೆ ಮೀಟಿಂಗ್ ಇದೆ ಅಂಥೇಳಿ. ಆ ಕೆಲಸಕ್ಕೆ ಹೋಗೋವಾಗಲೇ ನಾವಿಬ್ಬರು ಕೂಡ ಡೌಟ್ ಪಟ್ಟಿದ್ದು, ಸುಮ್ಮನೆ ಪೇಟಿಎಮ್ಮಲ್ಲಿ ಮಾಡ್ತಿದ್ದೀನಿ ಯಾಕೆ ಮತ್ತೆ ಎಕ್ಸ್ಟ್ರಾ ಸುಮ್ಮನೆ ಅಂತ ಹೇಳ್ಕೊಂಡು. ಬಟ್ ಓಕೆ, ನೋಡಿ ಬರೋಣ ಒಂದ್ಸರಿ ಅಂತ ಹೇಳಿ ನನಗೂ ಕೂಡ ಕೇಳಿದ್ರು, ಒಪಿನಿಯನ್ ಕೇಳಿದ್ರು. ನಾನು ಹೇಳಿದ್ದು ಒಂದೇ, ನೋಡೋಣ, ನಿನ್ಗೆ ಮನಸ್ಥಿತಿ ಪೂರ್ತಿ ಹೋಗಬೇಕು ಅಂತ ಯಾಕೋ ಮನಸ್ಸಲ್ಲಿ ಅನ್ನಿಸ್ತಾ ಇದ್ದರೆ ಮಾತ್ರ ಹೋಗು. ಮನಸ್ಸಲ್ಲಿ ಏನಾದರೂ ದುಗುಡತನ ಇತ್ತು ಅಂತಂದರೆ ಮತ್ತು ಯಾಕೆ ಬೇಕು ಹಂಗೆ ಹಿಂಗೆ ಏನಾದರೂ ಸ್ವಲ್ಪ ಅರ್ವನ್ಸ್ ಮಾಡಿದ್ರೂ ಕೂಡ ಹೋಗಬೇಡ ಅಂತ ಹೇಳಿದ್ದೆ. ಇಲ್ಲಪ್ಪಿ ಟ್ರೈ ಮಾಡ್ತೀನಿ, ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದು. ಅಕಸ್ಮಾತ್ ನಮ್ಮ ಜಯಂತ್ಗೆ ನಾನೇನಾದರೂ ಬೇರೆ ಹೇಳಿ ಅಥವಾ ಇನ್ಯಾವುದಾದ್ರೂ ಒಂದು ಬೇರೆ ಥಾಟ್ಸಿಂದ ಅವ್ರು ಏನಾದರೂ ಸ್ಟಾಪ್ ಆಗಿದ್ದಿದ್ರೆ ನಿಜವಾಗ್ಲೂ ತುಂಬ ದೊಡ್ಡದಾಗಿ ಏನೋ ಒಂದು ಲಾಸ್ ಮಾಡ್ಕೊತಿದ್ವಿ ನಮ್ಮ ಲೈಫಲ್ಲಿ. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಕೆಟ್ಟ ದಿನ ಬರುತ್ತೆ ಅಂತಂದರೆ ಒಳ್ಳೆ ದಿನ ಬರಲೇಬೇಕು ಅಲ್ವಾ. ಆದರೆ ಒಳ್ಳೆ ದಿನಗಳು ಬರುವಾಗ ನಮ್ಮ ಥರ ದಡ್ಡತನ ಮಾಡಿಕೊಂಡು ಓದ್ಬಿಟ್ಟಿದ್ದಿದ್ರೆ ಸೊ ಈ ಥರ ಎಲ್ಲ ರಿಕಾಲ್ ಮಾಡ್ಕೊತಿದ್ದೆ. ಬಟ್ ಫ್ರೆಂಡ್ಸ್, ಒಂದು ಮಾತ್ರ ನಿಜ, ಆ ಆಶೀರ್ವಾದ ಇತ್ತು ಅಂತಂದರೆ ಮಾತ್ರ ಇಂಥದ್ದೆಲ್ಲ ಆಗುತ್ತೆ. ಆ ದೇವರ ಅನುಗ್ರಹಗಳಿತ್ತು ಅಂದರೆ ಮಾತ್ರ ನಮ್ಗೆ ಈ ಥರದ್ದೆಲ್ಲ ಬರುತ್ತೆ ಅನ್ನೋದು ಸ್ವಲ್ಪ ಬಿಲೀವ್ ಮಾಡಿದ್ದೆ. ಹಾಗೆ ಏನೇನೋ ಆಗಿ ಹೆಂಗೆಂಗೂ ಹೇಳ್ಕೊಂಡೋಗಿ ಸೊ ಒಳ್ಳೆ ಪೇಟಿಎಮ್ಮಲ್ಲೂ ಸೀರಿಯಸ್ಲಿ ಹೇಳ್ತೀನಿ, ಪೇಟಿಎಮ್ಗೆ ನಮ್ಮ ಜಯಂತ್ ಹೋದಾಗಿಂದ ನಮ್ಮ ಮನೇಲಿ ನಾವು ತುಂಬ ನೆಮ್ಮದಿಯಿಂದ ಫೀಲ್ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿದ್ದೀವಿ. ಮನುಷ್ಯಂಗೆ ದುಡಿಮೆನೇ ಅಲ್ವಾ ಎಲ್ಲದಕ್ಕೂ ಉತ್ತರ. ಸೊ ಅದೇ ಥರನೇ ಇದ್ದೀವಿ. ಹಾಗೆ ಇನ್ನೊಂದು ಕೆಲಸ ಇದ್ರ ಜೊತೆಲೇ ಮಾಡೋವಂಥದ್ದು ಮತ್ತು ಇದಕ್ಕಿಂತ ತುಂಬ ಚೆನ್ನಾಗಿರುವಂಥದ್ದು. ಸೊ ಈ ಥರದ್ದೆಲ್ಲ ಬಂದಾಗ ಇನ್ನೂ ಖುಷಿ ಆಗುತ್ತೆ. ಎಲ್ಲ ಒಂದು ಕಡೆ ಇಷ್ಟು ದಿನ ಕಷ್ಟಪಟ್ಟು ಕಷ್ಟದಲ್ಲೂ ಕೂಡ ಇಷ್ಟಪಟ್ಟು ಪೂಜೆ ಮಾಡಿದ್ದಕ್ಕೆ ಸಾರ್ಥಕತೆ ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಜಯಂತ್ ಕೂಡ ಫಸ್ಟ್ ಅನ್ನೋದು ಇದೆಲ್ಲದು ಯಾಕೆ ಆಗ್ತಾಯಿದೆ ಗೊತ್ತಾ, ಯಾಕೆ ಅಂತಂದರೆ ನೀನು ಮಾಡ್ತಾ ಇದೆಯಲ್ಲ ಪೂಜೆ ಇಷ್ಟರ ಮಟ್ಟಿಗೆ, ಮತ್ತು ಪೂಜೆ ಮಾಡ್ತಾ ಇದೆಯಾ, ಇಷ್ಟೆಲ್ಲ ನೆನೆಸ್ಕೊತೀಯಾ ಅಂತಂದರೆ ಮತ್ತು ಕೊಡಬೇಕು ದೇವರು ಅಂತೇಳಿ. ಹಾಗೆ ನಾನು ಪ್ರತಿ ಸಲ ಅನ್ಕೊತಾ ಇದ್ದೆ, ನಾನು ಪೂಜೆ ಮಾಡ್ತೀನಿ, ನನಗೆ ಒಳ್ಳೇದಾಗಲೇಬೇಕು ಅಂತ ಅಂದ್ಕೊಂಡೇ ಇಲ್ಲ ಯಾವತ್ತು. ನಂಬಿದ್ದೀನಿ ಅಂತಂದಾಗ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತೆ, ಆಗುತ್ತೆ. ಇದೇ ನನ್ನ ವರ್ಡ್ಸ್. ಇಲ್ಲ, ಒಳ್ಳೇದಾಗುತ್ತೆ, ಚೆನ್ನಾಗಾಗುತ್ತೆ, ಸಕ್ಕತ್ತಾಗಿರ್ತೀವಿ ಮಮ್ಮಿ, ನೀನು ಧೈರ್ಯ ಕೇಳ್ಬೇಡ, ಹಾಗೆ ಹಿಂಗೆ ಅನ್ಕೊತಿದ್ದೆ. ಬಟ್ ಎಲ್ಲ ಒಂದು ಫ್ರೆಂಡ್ಸ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇದಕ್ಕೆ ಕೆಲವೊಂದಷ್ಟು ನಾನು ಕೂಡ ಫಾಲೋ ಮಾಡಿದ್ದೀನಿ. ಮನೇಲಿ ರಿಚುವಲ್ಸ್ ಆಗಿರ್ಬೋದು, ಕೆಲವೊಬ್ರು ಹೇಳೋವಂಥದ್ದಾಗಿರ್ಬೋದು, ಅದೆಲ್ಲದೂ ಕೂಡ ರೀಸನ್. ಸೊ ಅದೇ ಥರ ಅದರ ಜೊತೆಲಿ ಇನ್ನೊಂದು ಖುಷಿ ಏನು ಗೊತ್ತಾ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಜಯಂತ್ಗೆ ಗಿಫ್ಟ್ ಕೊಟ್ಟಿದ್ದೀನಿ. ಏನು ಕೊಟ್ಟಿದ್ದೀನಿ ಗೊತ್ತಾ, ಒಂದೇ ಒಂದು ಬ್ರಾಸ್ಲೆಟ್ ಕೊಟ್ಟಿದ್ದೀನಿ. ಅದು ಮತ್ತು ಸೆಕೆಂಡ್ ಆ್ಯನಿವರ್ಸರಿನೋ ಥರ್ಡ್ ಆ್ಯನಿವರ್ಸರಿನೋ ಇದ್ದಾಗ, ಹಾಗೆ ಸೆಕೆಂಡ್ ಆ್ಯನಿವರ್ಸರಿ ಅನಿಸುತ್ತೆ, ಆವಾಗ 400 ರೂಪಾಯಿದೊಂದು ಶರ್ಟ್ ಕೊಡಿಸಿದ್ದೆ. ಅದು ಕೂಡ ಟೈಲರಿಂಗ್ ಮಾಡಿ ಒಂದು ಲಂಗ ಬ್ಲೌಸ್ ಹೊಲಿದು 200 ರೂಪಾಯಿ ಜೋಡಿಸ್ಕೊಂಡು ಮತ್ತು 200 ರೂಪಾಯಿ ಇಸ್ಕೊಂಡು ಹೀಗೆ 400 ರೂಪಾಯಿದೊಂದು ಶರ್ಟ್ ಕೊಡಿಸಿದ್ದೆ, ಪಿಂಕ್ ಕಲರ್ ಶರ್ಟ್. ಹಾಗೆ ಅದು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ
ನಾನೊಂದು ಗಿಫ್ಟ್ ಕೊಟ್ಟಿರೋದು ನನ್ನ ಗಂಡಂಗೆ. ಸೊ ನೋಡಿ, ಅಂದರೆ ಯಾವುದೋ ಕೊಟ್ಟೇ ಇಲ್ವ ಅಂತ ನೀವು ಕೇಳ್ಬೋದು. ಇಲ್ಲ, ನಾನು ಯಾವತ್ತೂ ಕೊಟ್ಟಿಲ್ಲ. ಆ್ಯಂಡ್ ಇದು ರೀಸೆಂಟಾಗಿ 1 ವೀಕಿಂದ ಅವರು ಬ್ಯಾಗು ಅಂತ ಇದ್ರು. ಮನೇಲಿ ಬೇರೆ ಯಾವುದೋ ಇತ್ತು ಅಂತ ಹೇಳಿ ಅದನ್ನು ಕೂಡ ತೊಗೊಂಡೋಗಿ ಟ್ರೈ ಮಾಡ್ತಾಯಿದ್ರು. ಬಟ್ ಸಡನ್ಲಿ ನನಗನ್ಸಿದ್ದು, ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನ, ಝೂಕ್ ಬ್ಯಾಗ್ಸ್, ಅದರಿಂದನೇ ಒಳ್ಳೆ ಆಫರ್ ಪ್ರೈಸಲ್ಲಿ ಇವಾಗ ನಡೀತಾ ಇದೆ. ನೀವು ಎಲ್ಲ ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡಿದ್ರೂ ಗೊತ್ತಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಸ್ಪೆಷಲಿ ನಾನೇನು ಪರ್ಚೇಸ್ ಮಾಡಿದ್ದೀನಿ ಅದೇ ಒಂದು ಬ್ಯಾಗ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ. ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಈ ಬ್ಯಾಗ್ಸಲ್ಲಿ ಇದಷ್ಟೇ ಅಲ್ಲ, ಇನ್ನೂ ಎಲ್ಲ ರೀತಿಯ ಬ್ಯಾಗ್ಸು, ಪೌಚಸ್ಸು ಮತ್ತು ವ್ಯಾಲೆಟ್ಸು ಎಲ್ಲದೂ ಕೂಡ ಬರ್ತಾ ಇದೆ. ಸೊ ನಿಮಗೆಲ್ಲ ಯೂಸ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಲ್ವ, ಮದರ್ಸ್ಗೆ ಯಾವ ಥರ ಬ್ಯಾಗ್ ಸೂಟ್ ಆಗುತ್ತೆ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ. ಹಾಗೆ ಇದು ಲೆದರ್ ಬ್ಯಾಗ್, ಕಂಪ್ಲೀಟ್ಲಿ ಫುಲ್ಲಿ ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ಇರೋವಂಥದ್ದು. ಏನು ಹೇಳಿದ್ದು ಅಪ್ಪಿ, ನಿಜವಾಗೂ ತುಂಬ ಚೆನ್ನಾಗಿದೆ ಬ್ಯಾಗು. ಒಳಗಡೆ ಟಚ್ ಮಾಡಿದಾಗ ಫೀಲ್ ಆಗುತ್ತಲ್ಲ, ಅದಕ್ಕೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಬ್ಯಾಗ್ ಹೆಂಗಿದೆ ಅಂತೇಳಿ. ಹಾಗೆ ನೀವು ನೋಡ್ತಾ ಇದ್ದೀರಾ ಕಂಪಾರ್ಟ್ಮೆಂಟ್ಸ್ ಎಷ್ಟೊಂದಿದೆ ಅಂತೇಳಿ, ಮತ್ತು ಸ್ಪೇಷಿಯಸ್ ಆಗಿದೆ ಅಂತೇಳಿ ಅಲ್ವಾ. ಎಲ್ಲ ರೀತಿಯಾಗಿ ನಾವು ಸ್ಟೋರ್ ಮಾಡ್ಬೋದು. ಹಾಗೆ ಲ್ಯಾಪ್ಟಾಪ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದ್ರ ಲಿಂಕು ಮತ್ತು ಇದರ ವೆಬ್ಸೈಟ್ ಲಿಂಕ್ ಎರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ಖಂಡಿತ ಕೊಡಿ, ಅಥವಾ ನಿಮಗೆ ಸೆಲ್ಫ್ ಯೂಸ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಖಂಡಿತ ಪರ್ಚೇಸ್ ಮಾಡ್ಬೋದು. ಹಾಗೆ ಹೆಣ್ಮಕ್ಳಿಗೆ ಮಾತ್ರ ತುಂಬ ಒಳ್ಳೆ ಆಫರ್ಸ್ ಇದೆ ಈ ಝೂಕ್ ಬ್ಯಾಗ್ ಅಂತ ಏನಿದೆ ಇದರಲ್ಲಿ. ಸೊ ಚೆಕ್ ಮಾಡಿ. ಮದರ್ಸ್ಗೂ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ, ಇನ್ನೊಂದ್ಸರಿ ಖಂಡಿತ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಚೆಕ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಮಿಸ್ ಮಾಡೋ ಚೆಕ್ ಮಾಡಿ. ಆಫರ್ ಪ್ರೈಸಲ್ಲಿ ಏನು ಸಿಗ್ತಾ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಾನೊಂದು ಗಿಫ್ಟ್ ಕೊಟ್ಟರೆ ನನ್ನ ಗಂಡ ನನಗೊಂದು ಗಿಫ್ಟ್ ಕೊಟ್ಟರು ಅನ್ನೋ ಥರ ಇಲ್ಲಿ ಸೈನ್ ಮಾಡ್ತಾ ಇದ್ದೀನಿ. ಇದು ಯಾವುದ್ರ ಬಗ್ಗೆ ಅಂತಂದರೆ, ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇದೊಂಥರ ಹ್ಯಾಪಿನೆಸ್. ಏನಪ್ಪ ಇದು ಅಂತಂದರೆ, ಸೊ ನನ್ನ ಹೆಸರಲ್ಲಿ ಒಂದು ಸೇವಿಂಗ್ಸ್ ಮಾಡಬೇಕು, ಅಥವಾ ಏನಾದರೂ ಒಂದು ತೆಗೆದಿಕ್ಬೇಕು, ಏನಾದರೂ ಒಂದು ಮಾಡಲೇಬೇಕು, ಇವತ್ತಿನವರೆಗೂ ಈ ಥರದ್ದು ಯಾವುದು ಮಾಡಿಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿತ್ತು ನನಗೆ. ಸೊ ಹಾಗೆ ಜಯಂತ್ ನನ್ನ ಹೆಸರಲ್ಲಿ ಪಿಗ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಡೈಲಿ 100 ರೂಪೀಸ್ ಕ್ರೆಡಿಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ. ಆ್ಯಂಡ್ ಅದಾಗಿದ ತಕ್ಷಣ ಮತ್ತೆ ಇನ್ನೊಂದು ಏನಂತಂದರೆ RD ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ರತಿ ತಿಂಗಳು 1000 ರೂಪಾಯಿನ ತೆಗೆದಿಡುವಂಥದ್ದು. ಅದು ಎಷ್ಟೋ ವರ್ಷದಲ್ಲಿ ಎಷ್ಟು ಆಗುತ್ತೆ ಅಂತ ಹೇಳಿದ್ರು ಅದೆಲ್ಲ ನನಗೆ ಗೊತ್ತಾಗಲಿಲ್ಲ. ಬಟ್ ಇದಿಷ್ಟು ನನಗೆ ಜಯಂತ್ ಇವತ್ತು ಖುಷಿಯಾಗುವಂಥ ಕೆಲಸ ಮಾಡಿದ್ದು. ಏನು ಇಷ್ಟರಲ್ಲೇ ಖುಷಿ ಪಡ್ತಾ ಇದ್ದೀರಾ ಅಂತ ಅನ್ಬೋದು, ಅದೇನೋ ನನಗೆ ಗೊತ್ತಿಲ್ಲ. ಸರಿನೋ ತಪ್ಪು ನೀವೇ ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿಯಾಯಿತು ಇದಿಷ್ಟು ಮಾಡಿದ್ದಕ್ಕೆ. ಪ್ರತಿದಿನ 100 ರೂಪಾಯಿ ಪ್ಲಸ್ ಪ್ರತಿ ತಿಂಗಳ 1000 ರೂಪಾಯಿ ತೆಗೆದಿಡುವಂಥದ್ದು ಮಾಡ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ? ಸೊ ಓಕೆನಾ, ಅಥವಾ ಇನ್ನೂ ಏನಾದರೂ ಬಾಕಿ ಇದೆನಾ, ಅಥವಾ ಇನ್ನೂ ಏನಾದರೂ ಮಾಡಬಹುದಾ, ನನಗಂತೂ ಗೊತ್ತಿಲ್ಲ. ಸೊ ಗೊತ್ತಿರೋದಿಷ್ಟೇ ಮಾಡಿದ್ದೀನಿ ಫಸ್ಟ್ ಟೈಮ್ ಲೈಫಲ್ಲಿ. ಆ್ಯಂಡ್ ಇಲ್ಲಿಗೆ ಒಳಗೆ ಬಂದು ನೋಡಿದ ತಕ್ಷಣ ಮಿಂಚಕ್ಕ ಎದ್ಬಿಟ್ಟಿದ್ದಾಳೆ. ಸೊ ಮಿಟ್ಟಕ್ಕ ಹೋಗಿ ಅವಳನ್ನ ಎಬ್ಬಿಸ್ಕೊಂಡ್ಬಿಡ್ತಾಳೆ. ಸೊ ಪ್ರತಿ ಸರಿ ಅವಳೊಂದು ಚೂರು ಅಲ್ಲಾಡಿದ್ರೂ ಕೂಡ ತೂಗಬೇಕು ಅಂತ ನಾನು ಹೋದರೆ ಮಿಟ್ಟು ಬಂದು ಪಾಪು ಎದ್ದಲೆ ಅಂತೇಳಿ ಅವಳನ್ನ ಎಬ್ಬಿಸ್ಬಿಡ್ತಾಳೆ. ಸೊ ಹಂಗೆ ಮಾಡ್ತಿರ್ತಾಳೆ. ಇವಳು ಮಾತ್ರ ದೊಡ್ಡದಾಗಿ ಕಣ್ಣು ಬಿಟ್ಕೊಂಡು ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಿರ್ತಾಳೆ. ಸಖತ್ ಕ್ಯೂಟಾಗಿ ಕಾಣಿಸ್ತಿರ್ತಾಳೆ. ಹಿಂಗೆ ಜೋಕಾಲಿ ಇಲ್ಲಿ ಅವಳನ್ನ ನೋಡೋಕೆ ಭಾರಿ ಖುಷಿ ನನಗೆ. ಆಮೇಲೆ ಮತ್ತೆ ಕೆಳಗಡೆ ತಗೊಂಡು ಇವಾಗ ಫೀಡಿಂಗ್ ಮಾಡಿಸಿ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಈ ಪುಟಾಣಿ ನೋಡಿ, ಈ ದೊಡ್ಡ ಪುಟಾಣಿ ಸಣ್ಣ ಪುಟಾಣಿ ಹೆಂಗೆ ಆಟ ಆಡಿಸ್ತಾಳೆ ಅಂದರೆ ಕೈ ಹಿಡ್ಕೊಳ್ಳೋದು, ಶೇಕ್ ಹ್ಯಾಂಡ್ ಮಾಡೋದು. ಸೊ ಇವರಿಬ್ಬರಲ್ಲಿ ಇತ್ತೀಚೆಗೆ ಬಾಂಡಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಲಾಸ್ಟ್ ವ್ಲಾಗ್ಸಲ್ಲಿ ಹೇಳಿದ್ದೆ ಚಿಟ್ಟಿ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ತಾನೆ ಮಿಂಚುಗೆ ಅಂತೇಳಿ. ಬಟ್ ಇತ್ತೀಚೆಗೆ ಮಿಟ್ಟು ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ತಿದ್ದಾಳೆ. ಅವಳು ಏನು ಮಾಡಿದ್ರು ಇವಳು ನಗೋ ಥರದ್ದು. ಆಮೇಲೆ ಅವಳದ್ದು ಜಾಸ್ತಿ ಫೋಕಸ್ಡಾಗಿ ನೋಡ್ತಿರ್ತಾಳೆ. ಅವಳು ಸೌಂಡ್ ಮಾಡಿದ್ರು ಕೂಡ ನೋಡ್ತಾಳೆ. ಹಾಗೆ ಈ ಸಂಬಂಧಗಳನ್ನ ಅದು ಯಾರು ಬೆಳೆಸ್ದಿರ್ತಾರೋ ಅನ್ನೋ ಥರ ಖುಷಿ ಅನಿಸುತ್ತೆ ನನಗೆ. ಅದಾಗಿ ಮತ್ತು ಇನ್ನು ಮಿಂಚು ಎದ್ಲು ಅಂತಂದರೆ ಕೆಲಸ ಆಗೋದಂತೂ ಸುಳ್ಳು. ಸೊ ಹಾಗೆ ಇವರಿಬ್ಬರನ್ನೂ ಕೂಡ ಆಟ ಆಡಿಸ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ರೆಡಿಮೇಡ್ ಏನಿತ್ತು ಜೋಕಾಲಿ, ಸೊ ಅದನ್ನು ತೆಗೆದಿದ್ದು ಇವರಿಬ್ರಿಗಂತೂ ಇನ್ನೂ ಖುಷಿ ಆಗಿಬಿಟ್ಟಿದೆ. ಯಾರಿಗೆ ಅಂದರೆ ನಮ್ಮ ಚಿಟ್ಟಿಗೆ ಮಿಟ್ಟಿಗೆ. ಅವರು ಸೀರಿಯಲ್ ಆದರೆ ಅವರು ಕೂಡ ಕಂಫರ್ಟಬಲಾಗಿ ಆಡ್ತಾರೆ, ಕಂಫರ್ಟಬಲಾಗಿ ಮಲ್ಕೊತಾರೆ. ನೋಡಿ ಹೆಂಗೆ ಮಲ್ಕೊಂಡ್ಲು. ಸೊ ಈ ಥರ ಎಲ್ಲ ಮಲ್ಕೊಂಡು ಆಟಾಡ್ತಿರ್ತಾಳೆ. ಅವಳು ಆಟಾಡೋದನ್ನು ಇವಳು ನೀಟಾಗಿ ಕೆಳಗಡೆ ಕುತ್ಕೊಂಡು ನೋಡೋದು, ಕಿರ್ಚೋದು, ಕೈಯಿಂದ ಬಾಬಾ ಅನ್ನೋದು, ಇದು ಈ ಥರ ಎಲ್ಲ ಮಾಡಿ ಆಟಾಡ್ತಿರ್ತಾಳೆ. ಸೊ ಆ್ಯಂಡ್ ಇಲ್ಲಿ ಏನು ನಡೀತಿದೆ ಅಂತಂದರೆ ಕೆಲವೊಂದಷ್ಟು ರ್ಯಾಂಡಮ್ ಆ್ಯಕ್ಟಿವಿಟೀಸ್ ಇದೆ ನಮ್ಮ ಮೇಡಮ್ ಅವ್ರದ್ದು. ಅದನ್ನಿಷ್ಟನ್ನು ಮಾಡಿ ಅವಳಿಗೆ ತೃಪ್ತಿಯಾಗೋ ಥರ ಆಟಾಡಿಸಿ ಮಾತಾಡಿಸಿನೇ ಮಲ್ಕೋಬೇಕು. ಅಲ್ಲಿವರೆಗೂ ಮತ್ತೆ ಅವಳು ಮಲಗಲ್ಲ. ತುಂಬ ಹೊತ್ತು ಆಟಾಡ್ತಾಳೆ. ಆ ಆಟಾಡೋದ್ರೊಳಗಡೆ ಅವಳನ್ನ ಬರೀ ನೆಲದ ಮೇಲೆ ಹಾಕೋದಂತೂ ಸುಳ್ಳು. ಸೊ ಈ ಥರದ್ದೇನಾದರೂ ಮಾಡ್ಕೊತ ಆಟಾಡಿಸ್ಕೊತ ಮಾಡಬೇಕು. ನಾನು ಕಾಲನ್ನ ಸ್ಟಾಪ್ ಮಾಡಿದ್ರೆ ಅವಳೇನು ಮಾಡ್ತಾಳೆ ಗೊತ್ತಾ, ಹಿಂಗೆ ಪುಟಿತಾಳೆ. ಸೊ ಮಾಡಮ್ಮ ಅನ್ನೋ ಥರ ಸಿಗ್ನಲ್ ಕೊಡೋ ಥರ ಆಟಾಡ್ತಾಳೆ. ಸೊ ಶವ್ ಲವ್ ಅಂತ ಅಂದ್ಕೊಂಡು ಆಡಿಸ್ತಾನೆ ಇರಬೇಕು. ಸೊ ನೀವು ಯಾರಾದರೂ ಈ ಥರ ಆಡ್ತಾ ಇರ್ತೀರಾ ಆ್ಯಂಡ್ ಆಟಾಡಿದ್ರೆ ಈ ಆಟಕ್ಕೆ ಏನಂತ ಕರಿತೀರಿ ಅದನ್ನು ಕಮೆಂಟ್ ಮಾಡಿ. ಯಾಕೆ ಗೊತ್ತಾ, ಸೊ ಒಬ್ಬೊಬ್ಬರು ಒಂದೊಂಥರ ಕರೀತಾರೆ. ನಾವು ಇದಕ್ಕೆ ಉಷವಲ್ಲವ ಅಂತೀವಿ, ಕೆಲವೊಬ್ಬರು ತುತ್ತಮರಿ ಅಂತಾರೆ, ಕೆಲವೊಬ್ಬರು ಕುತ್ತಮರಿ ಅಂತಾರೆ. ಸೊ ಹಿಂಗೆ ನಮ್ಮ ಮಕ್ಕಳು ಜೋಕಾಲಿ ಅಂತಾರೆ. ಏನೇನೋ ಒಂಥರ ಚೆಂದ ಇರುತ್ತೆ ಆಟಾಡೋದಕ್ಕೆ. ಆಮೇಲೆ ನನಗೆ ಇತ್ತೀಚೆಗೆ ಅಂದರೆ ಇವಳು ಮಿಂಚು ಯಾವಾಗ ಉಲ್ಟಾ ಬಿದ್ದು ಮುಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾಳೋ ಆವಾಗಿಂದ ಇದ್ದೇ ಕೆಲಸ. ಅವಳು ಎದ್ಲು ಅಂತಂದರೆ ಆಟಾಡಿಸ್ಬೇಕು. ಆ್ಯಂಡ್ ಇವತ್ತಿಗೆ
ಎಕ್ಸಾಕ್ಟ್ಲಿ 5 months 15 days ಆಯಿತು. ಮೇ ಬಿ ಇನ್ನೊಂದು 15 ಡೇಸಲ್ಲಿ ಇವಳು ಮುಂದಕ್ಕೆ ಹೋಗ್ಬೋದು. ಸೊ ಸೆಕೆಂಡ್ ಮೈಲ್ ಸ್ಟೋನ್ನ ರೀಚ್ ಆಗ್ಬೋದು, ಸೆಕೆಂಡ್ ಆರ್ ಥರ್ಡ್ ಅನಿಸುತ್ತೆ. ಸೊ ಫಸ್ಟ್ ಉಲ್ಟಾ ಬೀಳೋದೊಂದು, ಆಮೇಲೆ ಚೆಂಡೆತ್ತೋದೊಂದು, ಆಮೇಲೆ ಇದೊಂದು ಮುಂದೆ ಹೋಗುತ್ತಲ್ವಾ. ಎಸ್, ಥರ್ಡ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಸೊ ಮುಂದೆ ಹೋಗ್ಬೋದು, ಯಾಕಂದರೆ ಎಲ್ಲ ಥರ ತಯಾರಿನೂ ಮಾಡ್ಕೊತಿದ್ದಾಳೆ. ಎದೆ ಮತ್ತು ಹೊಟ್ಟೆ ಇದೆಲ್ಲ ಏಕಾಏಕಿ ಎತ್ತಿ ನಿಂತ್ಕೊತಾಳೆ, ಮತ್ತು ಹಾಗೆ ಶಟ್ ಡೌನ್ ಮಾಡ್ತಾಳೆ. ಸೊ ಹಿಂಗೆ ಆಗ್ತಾ ಇರುತ್ತೆ. ಮತ್ತು ಮೊಣಕಾಲು ಪೂರ್ತಿ ಎತ್ತುತ್ತಾಳೆ. ಸೊ ಇದನ್ನೆಲ್ಲ ಮಾಡ್ತಿರೋದಕ್ಕೆ ಅನ್ಕೊತಾ ಇದ್ದೀನಿ, ಇನ್ನೊಂದು 15 ದಿನದಲ್ಲಿ ಹೋಗುತ್ತಿದ್ದು ಮರಿ ಅಂತೇಳಿ. ಸೊ ನೋಡಿ, ಇಬ್ಬರನ್ನೂ ಆಟಾಡ್ತಿದ್ದೀನಿ. ಅವಳು ಜೋಕಾಲಿ ಆಟಾಡ್ತಿದ್ದಾಳೆ, ಮಿಟ್ಟು ಮಿಂಚು ನನ್ನ ಮೇಲೆ ಆಟಾಡ್ತಿದ್ದಾಳೆ. ನಿಮಗಂತೂ ಕನ್ಫ್ಯೂಷನ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ನಮಗಂತೂ ಸಖತ್ ಕನ್ಫ್ಯೂಷನ್ ಆಗುತ್ತೆ. ಜಯಂತ್ ಕೂಡ ಕೆಲವೊಮ್ಮೆ ಮಿಟ್ಟುಗೆ ಮಿಂಚು ಅಂತಾರೆ, ಮಿಂಚುಗೆ ಮಿಟ್ಟು ಅಂತಾರೆ. ಸೊ ಇಲ್ಲಿ ಮಧ್ಯಾಹ್ನ ಅವಳನ್ನ ಮಲಗಿಸಿ ಬಂದು ನಮ್ಮ ಚೋಟಕ್ಕನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳಿಗೆ ಗಂಜಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಹೊತ್ತು. ಹಾಗೆ ನನಗೆ ಮ್ಯಾಜಿಕ್ ತೋರಿಸ್ತಾ ಇದ್ದಾಳೆ ಅವಳು. ಕೈ ಹಿಂಗ ಸಾಕೊಂಡ್ರೆ ಇಲ್ಲಿ ಬರುತ್ತಮ್ಮ, ನಿನ್ನ ಕಣ್ಣು ಮುಚ್ಚು ಅಂತೇಳಿ ಅವಳು ಕಣ್ಣು ಮುಚ್ಚಿ ನನಗೆ ತೋರಿಸ್ತಿದ್ದಾಳೆ. ಇವಳ ಜೊತೆ ಮಾತ್ರ ಇಡೀ ದಿನ ಆಸಮ ಅನಿಸುತ್ತೆ. ಎಷ್ಟು ಫೀಲ್ ಮಾಡಿಸ್ತಾಳೆ ಗೊತ್ತಾ ನನಗೆ. ಕೆಲವೊಂದಷ್ಟು ಮ್ಯಾಜಿಕ್ಗಳನ್ನ ಮಾಡ್ತಿರ್ತಾಳೆ. ಹೀಗೆ ಅಮ್ಮ ಕಣ್ಣು ಮುಚ್ಚು, ಅದು ತೋರಿಸ್ತೀನಿ, ಇದು ತೋರಿಸ್ತೀನಿ ಅನ್ನೋದು, ವಟ ಮಾತಾಡೋದು, ಪುಟ್ಟದಾಗಿ ಮಾತಾಡೋದು, ಸಖತ್ ಫೀಲ್ ಮಾಡ್ತಿದ್ದೀನಿ ಇದನ್ನು ಮಾತ್ರ. ಇಟ್ಟನ್ನು ಮಲಗಿಸಿದ ಮೇಲೆ ನಾವಿಬ್ಬರು ಫ್ರೆಶ್ ಆಗೋದಕ್ಕಾಗಿದ್ದು ನೋಡಿ ಕೊನೆಗೂ ಅಲ್ವಾ. ಸೊ ಇವಾಗ ಅವಳಿಗೆ ಊಟ ಮಾಡಿಸ್ತಿದ್ದೀನಿ. ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿದ್ರೆ ಮಲ್ಕೊತಾಳೆ, ಇಲ್ಲ ಅಂತಂದರೆ ಇಲ್ಲ. ಸಮ್ಟೈಮ್ಸ್ ಮಲ್ಕೊತಾಳೆ, ಸಮ್ಟೈಮ್ಸ್ ಮಲ್ಕೊಳ್ಳಲ್ಲ. ಹಾಗೆ ಅವರಪ್ಪ ಸ್ವಲ್ಪ ಖಾರ ತಂದಿಟ್ಟಿದ್ರು ಮನೇಲಿ, ಅದ್ರ ಜೊತೆನೂ ಆಟ ಆಡ್ತಿದ್ದಾಳೆ. ಇವಳನ್ನ ಮಲಗಿಸಿ ಸ್ವಲ್ಪ ಹೊತ್ತು ನಾನು ಮಲ್ಕೊಂಡು ಮತ್ತೆ ರೆಸ್ಟ್ ಮಾಡಿ ಎದ್ದು ನಮ್ಮ ಚಿಟ್ಟಿ ಬರೋದ್ರೊಳಗಡೆ ಮನೆಯೆಲ್ಲ ಕಸ ಹೊಡ್ಕೋಬೇಕು ಅಂತೇಳಿ ಕಸ ಹೊಡೆದು ಕುತ್ಕೊಂಡಿದ್ದೀನಿ. ಅವ್ನು ಬಂದು ಸೀದಾ ಡ್ರೆಸ್ ಚೇಂಜ್ ಮಾಡಿ ಹೋಮ್ವರ್ಕ್ ಮಾಡ್ಕೊತಿದ್ದಾನೆ. ಆ್ಯಂಡ್ ಮಿಂಚು ಕೂಡ ಆಟ ಆಡ್ತಿದ್ದಾಳೆ. ರಾತ್ರಿಗೆ ಅಡುಗೆನ ರೆಡಿ ಮಾಡ್ಕೊತ ಚಿಟ್ಟಿಗೆ ಹೋಮ್ವರ್ಕ್ ಬರ್ಸ್ಕೊತ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ಕೊತಾ ಇದ್ದೆ. ಬಟ್ ಈ ಸ್ಕೂಲಲ್ಲಿ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಕೊಡ್ತಾರೆ, ನನಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ವೀಡಿಯೋ ಮಾಡಿ ಹಾಕಬೇಕು. ಸೊ ಕೇಳಿಸ್ಕೊಳ್ಳಿ ಅವನು ಹೆಂಗೆ ಹೇಳ್ತಾನೆ. Hi everyone, my name is Sirva. My first standard. My school name is Kurkula Residence School. Topic: sense organs. Eyes, ears, nose, tongue, skin. ಒಂದು ತಿಂಗಳಲ್ಲಿ ಎಷ್ಟು ಬೆಟರ್ ಆಗಿದ್ದಾನೆ, ಎಷ್ಟು ಚೆಂದ ಕಲ್ತಿದ್ದಾನೆ ಅಂತಂದರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಎಷ್ಟೊಂದು ಚೆನ್ನಾಗಾಗ್ತಾ ಇದೆ. ಆ್ಯಂಡ್ ಓಕೆ, ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಓಕೆ ಅನ್ನೋದಕ್ಕಿಂತ ಹೆಚ್ಚಾಗಿಯೇ ಕಲ್ತಿದ್ದಾನೆ. ಹಾಗೆ ಇವಾಗ ಕರೆಂಟ್ ಹೋಗಿ ಬಂದು ಬರೋದ್ರೊಳಗಡೆ ಅಡುಗೆನೂ ಮಾಡಿಕೊಂಡು ಮಕ್ಕಳನ್ನ ಸುಧಾರಿಸ್ಕೊಂಡು ಅವನಿಗೆ ಹೋಮ್ವರ್ಕ್ ಮಾಡಿಸ್ಕೊತ, ಮಿಟ್ಟು ಸ್ವಲ್ಪ ಹಠ ಬಂದಿತ್ತು ಅಂತೇಳಿ ಅವಳನ್ನು ಸುಧಾರಿಸ್ಕೊತ, ಮಿಂಚುನ ಮಲಗಿಸಿ ಅಪ್ಪ ಇವತ್ತಿನ ದಿನ ಹೆಂಗಿತ್ತು ಸಂಜೆ ಸ್ವಲ್ಪ ಹೆವಿ ಫೀಲ್ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಲಾಗ್ನ. ನೆಕ್ಸ್ಟ್ ಮತ್ತೆ ಒಳ್ಳೆ ಲಾಗ್ ಜೊತೆಗೆ ಬರ್ತೀನಿ. ಹಾಗೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.